ನನ್ನ ಕೈನಲ್ಲಿ ಆ ಕಂಪ್ಲೇಂಟ್ ಕಾಪಿ ಇದೆ. ಆ ಕಂಪ್ಲೇಂಟ್ ಕಾಪಿನಲ್ಲಿ ವರ್ಷಾ ಕಾವೇರಿ ಮಾಡಿರುವಂತಹ ಆರೋಪ ಏನು, ಆ FIR ನಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳೇನು ಅದನ್ನ ಓದ್ತಾ ಹೋಗ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಡ್ವರ್ಟೈಸಿಂಗ್ ಕೆಲಸವನ್ನ ಮಾಡಿಕೊಂಡಿದ್ದು 2019ರಲ್ಲಿ. ಯಾರು ಅಂದ್ರೆ ವರ್ಷಾ ಕಾವೇರಿ. 2019 ಮಾರ್ಚ್ 31ನೇ ತಾರೀಕು ಸೀರಿಯಲ್ ನಟ ಹಾಗೆ ಯೂಟ್ಯೂಬರ್ ಆಗಿರುವಂತಹ ವರುಣ್ ಆರಾಧ್ಯ ಅನ್ನುವಂತಹ ವ್ಯಕ್ತಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆದ್ರು. ಅವ್ರ ಜೊತೆ ಸ್ನೇಹಿತರಾಗಿ ಆನಂತರ ಈ ಸ್ನೇಹ ಪ್ರೀತಿಯಾಗಿ 4 ವರ್ಷಗಳಿಂದ ಪರಸ್ಪರ ವರ್ಷಾ ಕಾವೇರಿ ಹಾಗೆ ವರುಣ್ ಆರಾಧ್ಯ ಪ್ರೀತಿಸ್ತಾ ಇದ್ರು. 4-5 ತಿಂಗಳ ನಂತರ ವರ್ಷಾ ಕಾವೇರಿ ವರುಣ್ ಆರಾಧ್ಯ ಪರಸ್ಪರ ಭೇಟಿಯಾದಾಗ ತಿಳಿದೋ ಅಥವಾ ತಿಳಿಯದೆಯೋ ವರ್ಷಾ ಕಾವೇರಿಯವರ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನ ವರುಣ್ ಆರಾಧ್ಯ ತನ್ನ ಮೊಬೈಲ್ನಲ್ಲಿ ತೆಗೆದುಕೊಂಡಿರುತ್ತಾನೆ. ನಂತರ ಜುಲೈ 2023ರಲ್ಲಿ ವರ್ಷಾ ಕಾವೇರಿ ವರುಣ್ ಆರಾಧ್ಯನ ಫೋಟೋ ನೋಡಿದಾಗ ಆತ ಮತ್ತೊಂದು ಹುಡುಗಿಯ ಜೊತೆಗಿದ್ದಂತಹ ಖಾಸಗಿ ಫೋಟೋ ಹಾಗೆ ವಿಡಿಯೋಗಳನ್ನ ನೋಡಿ ಈತನ ಅಫೇರ್ ಬಗ್ಗೆ ತಿಳಿದು ಪ್ರಶ್ನೆ ಮಾಡಿದಾಗ ಈ ಅಫೇರ್ ವಿಷಯವನ್ನ ನೀನೆಲ್ಲೂ ಕೂಡ ಹೇಳಬಾರ್ದು, ಹೇಳಿದ್ರೆ ನಿನ್ನ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ದಿನಾಂಕ 10 ಸೆಪ್ಟೆಂಬರ್ 2023ರಂದು ಆತನ ವಾಟ್ಸಪ್ ನಂಬರ್ನಿಂದ ವರ್ಷಾ ಕಾವೇರಿಯವರ ವಾಟ್ಸಪ್ ನಂಬರ್ಗೆ ಅವರ ಖಾಸಗಿ ಅಶ್ಲೀಲವಾದಂತಹ ಫೋಟೋಗಳನ್ನ ಕಳಿಸಿದ್ದು. ಇದನ್ನ ನೋಡಿದಂತಹ ವರ್ಷಾ ಕಾವೇರಿ ಶಾಕ್ ಆಗಿ ಯಾಕೆ ಈ ರೀತಿ ಕಳಿಸ್ತಾ ಇದೀಯಾ ಅಂತ ಕೇಳಿದಾಗ ವರುಣ್ ಆರಾಧ್ಯ ನನ್ನ ಹತ್ರ ಇನ್ನೂ ಕೂಡ ಹೆಚ್ಚಿನ ಫೋಟೋ, ನಿನ್ನ ಖಾಸಗಿ ಫೋಟೋ ಹಾಗೆ ವಿಡಿಯೋಗಳಿದ್ದಾವೆ, ಅದನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿರ್ತಾನೆ ಮತ್ತು ಅವಾಚ್ಯ ಶಬ್ದಗಳಿಂದ ಬೈದು ಅಶ್ಲೀಲವಾದಂತಹ ಮಾತುಗಳಿಂದ ವರ್ಷಾ ಕಾವೇರಿಯವರ ದೇಹದ ಅಂಗಾಂಗಗಳ ಬಗ್ಗೆ ನಿಂದಿಸಿರ್ತಾನೆ. ಮುಂದೆ ನೀನು ಮದುವೆಯಾದಲ್ಲಿ ಆತನನ್ನೂ ಸೇರಿ ನಿನ್ನನ್ನೂ ಸಾಯಿಸ್ತೀನಿ ಅಂತ ಪ್ರಾಣ ಬೆದರಿಕೆಯನ್ನ ಹಾಕಿರ್ತಾನೆ. ಈ ಮೇಲಿನ ಎಲ್ಲ ಘಟನೆ ಮೇ 2019ರಿಂದ ಸೆಪ್ಟೆಂಬರ್ 2023ರವರೆಗೆ ಆಗಿರುತ್ತೆ. ಆರೋಪಿಯಾದ ವರುಣ್ ಆರಾಧ್ಯನ ಪ್ರಾಣ ಬೆದರಿಕೆಯಿಂದಾಗಿ ಹೆದರಿ ಇಲ್ಲಿವರೆಗೂ ದೂರು ಕೊಡದೆ ಈ ದಿನ ತಡವಾಗಿ ಬಂದು ದೂರನ್ನ ನೀಡ್ತಾ ಇದ್ದೀನಿ. ಆ ಕಾರಣ ವರುಣ್ ಆರಾಧ್ಯನ ಮೇಲೆ ಕಾನೂನು ಅನುಸಾರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವರ್ಷಾ ಕಾವೇರಿ ನೀಡಿದ ದೂರನ್ನ ಪಡೆದುಕೊಂಡು ಪರಿಶೀಲಿಸಲಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಹಾಕಿದ್ದಾರೆ ಇಂತಿಂತಹ ಸೆಕ್ಷನ್ಗಳ ಅಡಿಯಲ್ಲಿ ನಾವು ದೂರನ್ನ ದಾಖಲು ಮಾಡ್ಕೊಂಡಿದೀವಿ ಅಂತ. ಒಂದು 67 IT ಆಕ್ಟ್ ಅಡಿಯಲ್ಲಿ IT ಆಕ್ಟ್ ಹಾಗೆ IPC ಸೆಕ್ಷನ್ 504, 506 ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ನಾವು FIR ಮಾಡ್ಕೊಂಡಿದೀವಿ ಅಂತ ಹೇಳಿ ಪೊಲೀಸರು FIR ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ವರುಣ್ ಆರಾಧ್ಯ ವಿರುದ್ಧ ವರ್ಷಾ ಕಾವೇರಿ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅನ್ನುವುದನ್ನ ಗಮನಿಸಿದ್ರೆ ಪ್ರಾಣ ಬೆದರಿಕೆ, ಬ್ಲಾಕ್ ಮೇಲ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷಾ ಕಾವೇರಿ ನಟ ವರುಣ್ ಆರಾಧ್ಯ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಹಾಗೆ ಈತನ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ದಾರೆ ತಾವು ಕೊಟ್ಟಂತಹ ದೂರಿನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.